ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಮೋದ್ ಪಿ ಕೆ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಬನ್ನಿ ಗಾಯ್ಸ್, ಇವತ್ತು ಅಗ್ನಿ ಪರೀಕ್ಷೆಯಲ್ಲಿ ಏನೆಲ್ಲ ಆಯಿತು ಅಂತ ನೋಡೋಣ. ಇವತ್ತು ಅಗ್ನಿ ಪರೀಕ್ಷೆ ಮೊದಲನೇ ಎಪಿಸೋಡ್ ಸ್ಟಾರ್ಟ್ ಆಗಿತ್ತು. ಅಗ್ನಿ ಪರೀಕ್ಷೆಯಲ್ಲಿ ಮೊದಲ ಸ್ಪರ್ಧಿಯಾಗಿ ದೀಕ್ಷಾ ಆರ್ ಶೆಟ್ಟಿ ಉಡುಪಿಯಿಂದ ಬಂದರು. ಇವರಿಗೆ ನಿರಂಜನ್ ದೇಶಪಾಂಡೆ ಅವರು ನಿಮ್ಮ ಬಾಸ್ಗೆ ಕಾಲ್ ಮಾಡಿ ಕೆಲಸ ರಿಸೈನ್ ಮಾಡಿ ಎಂದು ಟಾಸ್ಕ್ ಕೊಟ್ಟರು. ಅದರಂತೆಯೇ ಅವರು ತಮ್ಮ ಬಾಸ್ಗೆ ಕಾಲ್ ಮಾಡಿ ಕೆಲಸಕ್ಕೆ ರಿಸೈನನ್ನು ನೀಡಿದ್ದರು. ಆದರೂ ಸಹ ಅವರು ಸೆಲೆಕ್ಟ್ ಆಗಲಿಲ್ಲ. ಇವರಿಗೆ ಇಬ್ಬರು ರೆಡ್ ಅನ್ನು ನೀಡಿ ಹೋಲ್ಡಲ್ಲಿ ಇಟ್ಟರು, ಇಬ್ಬರು ಗ್ರೀನ್ ಅನ್ನು ನೀಡಿದರು. ಎರಡನೇ ಕಂಟೆಸ್ಟೆಂಟ್ ಆಗಿ ಮಾಡ್ರನ್ ಕವಿ ಮಂಜಾ ಅಂತ ಬೆಂಗಳೂರಿಂದ ಬಂದರು. ಇವ್ರಿಗೆ ವಿನಯ್ ಅವರು ತಲೆ ಬೋಳ್ಸ್ಕೊಳ್ಳೋ ಟಾಸ್ಕ್ ಕೊಟ್ಟರು, ಬಟ್ ಅದನ್ನು ಇವರು ಕಂಪ್ಲೀಟ್ ಮಾಡಿದ್ರು. ಇವರಿಗೆ ಜಡ್ಜಸ್ಗಳು 3 ಗ್ರೀನ್ ಹಾಗೂ ಒಂದು ರೆಡ್ ಸಿಕ್ತು. ಇವರು ಟೋಟಲಿ ಸೆಲೆಕ್ಟ್ ಆದರು. ಇನ್ನು ಮೂರನೇ ಕಂಟೆಸ್ಟೆಂಟ್ ಆಗಿ ಇಸಾನ್ ನವೀನ್ ಅವರು USA ಇಂದ ಬಂದರು. ಇವರು ಜಡ್ಜಸ್ಗಳನ್ನ ಅಷ್ಟೇನು ಮೆಚ್ಚಿಸದೇ ಇದ್ದರೂ ಕೂಡ ಇವರಿಗೆ 2 ಗ್ರೀನ್ ಹಾಗೂ 2 ರೆಡ್ ಸಿಕ್ತು. ನೆಕ್ಸ್ಟ್ ಕಂಟೆಸ್ಟೆಂಟ್ ಆಗಿ ಇಬ್ಬರು ಟ್ವಿನ್ಸ್ ಬರ್ತಾರೆ. ಇವರಲ್ಲಿ ಏನು ಟ್ಯಾಲೆಂಟ್ ಇಲ್ಲದೆ ಒಬ್ಬರನ್ನು ಮಾತ್ರ ಇಸ್ಕೋತಾರೆ, ಬಟ್ ಅವರು ಪರ್ಫಾರ್ಮೆನ್ಸ್ ಇಲ್ಲದೆ ಇರೋದ್ರಿಂದ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಇವರಿಗೆ 4 ಜನನೂ ರೆಡ್ ಸಿಗ್ನಲ್ ಕೊಟ್ಟು ಮನೆಗೆ ಕಳಿಸ್ತಾರೆ. ಇನ್ನು 5ನೇ ಕಂಟೆಸ್ಟೆಂಟ್ ಆಗಿ ಚರಣ್ ಶೆಟ್ಟಿ ಅವರು ಮಂಗಳೂರಿಂದ ಬಂದರು. ಈ ವಯ್ಯ ಹೆವಿ ಕ್ರೇಜಿ ಗುರು, ಫುಲ್ ಸಂಗೀತ ಅವ್ರ ಜೊತೆ ಚಾಲೆಂಜ್ ಮಾಡಿ ಚಾಲೆಂಜಲ್ಲೂ ಸೋತು ಮತ್ತೆ ಅವರು ಸೆಲೆಕ್ಟ್ ಆದರು. 3 ಜನನೂ ಗ್ರೀನ್ ಕೊಟ್ಟರು, ಆದರೆ ಶ್ರುತಿ ಮೇಡಮ್ ಒಬ್ಬರು ರೆಡ್ ಕೊಟ್ಟು ಆದರೂ ಇವರು ಸೆಲೆಕ್ಟ್ ಆದರು ಗಾಯ್ಸ್. ಇನ್ನು ಕಂಟೆಸ್ಟೆಂಟ್ ನಂಬರ್ 6 ಆಗಿ ರತ್ನಚಂದ್ರಪ್ಪ ಅಂತ 72ನೇ ವಯಸ್ಸಲ್ಲೂ ಬಂದರು ಗಾಯ್ಸ್. ಇವ್ರ ಎನರ್ಜಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಇವ್ರನ್ನ ನೋಡಿ ಜಡ್ಜಸ್ಗಳೆಲ್ಲ ಕಕ್ಕಬಿಕ್ಕಿಯಾಗಿ 3 ಜನ ಸೆಲೆಕ್ಟ್ ಮಾಡಿದ್ರು. ಚಂದನ್ ಅವರು ರೆಡ್ ಕೊಟ್ಟರು. ನೆಕ್ಸ್ಟ್ 7ನೇ ಕಂಟೆಸ್ಟೆಂಟ್ ಆಗಿ ಕಬಾಬ್ ಮಂಜಾ ಅವರು ಬಂದರು ಗಾಯ್ಸ್. ಕಬಾಬ್ ಮಂಜಂದು ಕಬಾಬ್ ಹಾಕೋದು ಬಿಟ್ಟು ಬೇರೆ ಏನೋ ಟ್ಯಾಲೆಂಟ್ ಇರಲಿಲ್ಲ. ಕುದಿಯೋ ಎಣ್ಣೆಯಲ್ಲಿ ಕಬಾಬನ್ನೇ ಎತ್ತಿ ಕೈಯಲ್ಲಿ ಇಟ್ಕೊಂಡ, ಆದರೆ ಸಾಕಾದು. ಯಾರೂ ಕೂಡ ಅವನಿಗೆ ಗ್ರೀನ್ ಕೊಡಲಿಲ್ಲ ಗಾಯ್ಸ್. 4 ಜನ ರೆಡ್ ಕೊಟ್ಟು ಮನೆಗೆ ಕಳಿಸಿದ್ರು. ಇನ್ನು 8ನೇ ಕಂಟೆಸ್ಟೆಂಟ್ ಆಗಿ ಪೂರ್ಣಿಮಾ JK ಬಸ್ ಡಿಪೋ ಮೆಕ್ಯಾನಿಕ್ ಅವರು ಬಂದು ಅವರು 4 ಜನ ಜಡ್ಜಸ್ ಅವ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಅವರು ಸೆಲೆಕ್ಟ್ ಆಗಿ ಬಿಗ್ ಬಾಸ್ನ ನೆಕ್ಸ್ಟ್ ರೌಂಡ್ಗೆ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಹೋದರು ಗಾಯ್ಸ್. ಈ ಮಾಹಿತಿ ಏನಾದ್ರು ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ಗಾಯ್ಸ್.